ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಅನಸ್ತೇಷಿಯಾ ಡೇ, ವಿಶ್ವ ಅರಿವಳಿಕೆ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರೊಫೆಸರ್ ಆಫ್ ಅನಸ್ತೇಷಿಯಾ KLE ಡಾಕ್ಟರ್ ಪ್ರಭಾಕರ್ ಗೊರೆ, ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಧೊರೆಗೋಳ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ ತಮಗೂ ಸರ್. ಇವತ್ತಿನ ವಿಷಯ ವರ್ಲ್ಡ್ ಅನಸ್ತೇಷಿಯಾ ಡೇ, ವಿಶ್ವ ಅರಿವಳಿಕೆ ದಿನ. ಇದು ಯಾವಾಗ ಪ್ರಾರಂಭವಾಯಿತು ಅಲ್ಲಿಂದ? ನಾನು ಇವತ್ತಿನ ದಿವಸ ವಿಶ್ವ ಅರಿವಳಿಕೆ ದಿನದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಯಲೆನ್ನುವಂತಹ ಮಾತಿನಿಂದ ಸಾಮಾನ್ಯ ಜನರು, ಅದಕ್ಕೂ ಸಾಮಾನ್ಯ ಜನರಿಗೆ ತಿಳಿಯುವಂತಹ ಸಾಮಾನ್ಯ ಕನ್ನಡ ಭಾಷೆಯಲ್ಲಿ ಹೇಳಬೇಕಂತ ಇಚ್ಛೆ ಪಡ್ತಾ ಇದ್ದೀನಿ. ಖಂಡಿತ. ಮೊಟ್ಟ ಮೊದಲನೇದಾಗಿ ಈ ಈಥರ್ ಅನಸ್ತೇಷಿಯಾ ಅಂತ 1846 ವಿಶ್ವದಲ್ಲಿ ಮೊದಲನೆಯದಾಗಿ ಸಕ್ಸಸ್ಫುಲ್ ಈಥರ್ ಅನಸ್ತೇಷಿಯಾ ಕೊಟ್ಟಿದ್ದು 1846. ಅವಾಗ ಇದನ್ನ ವರ್ಲ್ಡ್ ಈಥರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅದು ಬರ್ತಾ ಬರ್ತಾ ಏನಾಯ್ತು, ಸಾಮಾನ್ಯ ಜನಕ್ಕೆಲ್ಲ ಗೊತ್ತಾಗ್ಲಿ ಅಂತ ಅನ್ಕೊಂತ ಈಗ ವಿಶ್ವ ಅರಿವಳಿಕೆ ದಿನ ಅಂತ ನಾವು ಅದನ್ನು ಆರಂಭ ಮಾಡ್ತಾ ಇದ್ವಿ. ಇದನ್ನು ಮೊಟ್ಟ ಮೊದಲನೇದಾಗಿ WTG ಮಾರ್ಟನ್ ಅಂತ ಮಹಾನ್ ಅವರ ಅನಸ್ತೇಷಾಲಜಿಸ್ಟ್ ಅಲ್ಲ, ಅವರು ವೈದ್ಯರು, ಆಕ್ಚುಲಿ ಅವರು ಡೆಂಟಿಸ್ಟ್ ಆದರೂ ಸಹ ಈಥರ್ ಹೆಂಗೆ ನೋವು ನಿವಾರಣೆ ಮುಖಾಂತರ ಈಥರ್ನ ಕೊಟ್ಟು ಆ ವ್ಯಕ್ತಿಗೆ ನೋವು ಆಗದೆ ಹಲ್ಲನ್ನು ಹೆಂಗೆ ತೆಗಿಬೇಕನ್ನೋದು ಮೊಟ್ಟ ಮೊದಲನೇದಾಗಿ ರೆಕಾರ್ಡ್ ಆಯಿತು. ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಅಂತಹ ಮಹಾನ್ ವ್ಯಕ್ತಿಗಳಿಗೆ ಒಂದು ನಮನ ಸಲ್ಲಿಸಬೇಕು, ಅವರ ಹೆಸರು ಅಜರಾಮರವಾಗಿ ಉಳಿಯಬೇಕು, ಅವರ ಕೊಡುಗೆ ನಮ್ಮ ಅನಸ್ತೇಷಿಯಾಕ್ಕೆ ಏನು ಅನ್ನೋದನ್ನ ತಿಳಿಸಿಕೊಡುವಂತಹ ನಮ್ಮ ಯುವ ಪೀಳಿಗೆಗಳಿಗೆ ಎಷ್ಟು ಮುಖ್ಯ ಅಂತ ತಿಳಿಸಿಕೊಡುವ ಸಲುವಾಗಿ ನಾವು ಆ ದಿನವನ್ನು ವಿಶ್ವ ಅರಿವಳಿಕೆ ದಿನ ಅಂತ ಆಚರಿಸ್ತಾ ಇದ್ದೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ದಿನಕ್ಕೆ ಒಂದು ಏನಾದರೂ ಥೀಮ್ ಅಥವಾ ಘೋಷವಾಕ್ಯ ಇದ್ದೇ ಇರುತ್ತೆ. ವರ್ಲ್ಡ್ ಅನಸ್ತೇಷಿಯಾ ಡೇಗೆ ಏನಿದೆ ಅದ್ರ ಬಗ್ಗೆ ತಿಳಿಸಿ. ಈ ಬಾರಿ ನಾವು ವಿಶ್ವ ಅರಿವಳಿಕೆ ದಿನದ ಥೀಮ್ ಮುಖಾಂತರ ಹೇಳೋದಕ್ಕಿಂತ ನಮ್ಮ ಭಾರತೀಯ ಅರಿವಳಿಕೆಯ ತಜ್ಞರ ವತಿಯಿಂದ ನಮ್ದು ಒಂದು ಅಸೋಸಿಯೇಷನ್ ಇದೆ. ಆ ಪ್ರಕಾರ ನಾವು ಈ ಬಾರಿ ಅನಸ್ತೇಷಿಯಾಲಜಿಸ್ಟ್ ಅಂದ್ರೆ ಅರಿವಳಿಕೆ ತಜ್ಞರು ಈ ಕೇವಲ 4 ಗೋಡೆಗಳ ಒಳಗೆ ಇರುವಂತಹ ಆಪರೇಷನ್ ಥಿಯೇಟರ್ಗೆ ಸೀಮಿತವಾಗಿಲ್ಲ. ನಾವು ಪೇನ್ ಕ್ಲಿನಿಕ್, ನೋವು ನಿವಾರಣಾ ಕ್ಲಿನಿಕ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಂಟೆನ್ಸಿವ್ ಕೇರ್ ಅಂದ್ರೆ ವ್ಯಕ್ತಿಗಳಿಗೆ ಬಹಳ ಸಮಸ್ಯೆಗಳಾಗಿದ್ದು, ಆರೋಗ್ಯ ಸಮಸ್ಯೆಗಳಾಗಿದ್ದು, ವೆಂಟಿಲೇಟರ್ ಮೇಲೆ ಹಾಕಬೇಕಾಗಿತ್ತು, ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಅವರಿಗೆ ಉಪಚಾರವನ್ನು ಮಾಡುವುದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇಂಟೆನ್ಸಿವ್ ಕೇರ್ನಲ್ಲೂ ನಮ್ಮ ರೋಲ್ ಬಹಳ ಚೆನ್ನಾಗಿದೆ. ಕೆಲವೊಮ್ಮೆ ಆಕ್ಸಿಡೆಂಟ್ಸ್ ಎಲ್ಲ ಹಾಕವು, ಟ್ರಾಮಾ ಕೇರ್ ಅಂತ ಇರುತ್ತೆ, ಸೊ ಅಂತಲ್ಲೂ ಸಹ ನಮ್ಮ ರೋಲ್ ಇದೆ, ಟೀಚಿಂಗ್ ನಲ್ಲಿದೆ. ಹಿಂಗೆ ಈಗ ನಾವು 4 ಗೋಡೆ ಒಳಗಿಲ್ಲ. ಅದಕ್ಕಾಗಿ ನಮಗೆ ಈ ಅನಸ್ತೇಷಿಯಾಲಜಿಸ್ಟ್ಗೆ ಈ ಬಾರಿ ನಾವು ಥೀಮ್ ಏನ್ ತಿಳ್ಕೊಂಡಿವಿ ಅಂದ್ರೆ ಪೆರಿ ಆಪರೇಟಿವ್ ಫಿಸಿಷಿಯನ್, ಅಂದ್ರೆ ಆಪರೇಷನ್ಗಿಂತ ಮುಂಚಿತವಾಗಿ ರೋಗಿಗಳಿಗೆ ಧೈರ್ಯ ಹೇಳುವುದು, ನಾವು ಏನ್ ಮಾಡ್ತೀವಿ ಅಂತ ಹೇಳುವುದು, ಆಪರೇಷನ್ ಮಾಡುವಂತಹ ಸಮಯದಲ್ಲಿ ಆಪರೇಷನ್ ಥಿಯೇಟರ್ದಲ್ಲಿ ನಾವು ಯಾವ ತರನಾದಂತಹ ಸೇವೆಯನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ, ನೋವಾಗಿದೆ ಹೇಗೆ ನಾವು ಆಪರೇಷನ್ ಮಾಡ್ಕೊಂಡು ಹೋಗ್ತೀವಿ, ಅವರ ಜೀವವನ್ನು ನಮ್ಮ ಕೈಯಲ್ಲಿರುತ್ತೆ. ಒಂದು ಮಾತಿನೆಲ್ಲ ಹೇಳ್ಬೇಕಪ್ಪ ಅಂದ್ರೆ ಅವ್ರದ್ದೆಲ್ಲ ಪ್ರತಿಯೊಂದು ಜೀವನಾಡಿಗಳು, ಅವ್ರದ್ದು BP ಹೇಗಿದೆ, ಅವ್ರದ್ದು ಹಾರ್ಟ್ ರೇಟ್ ಎಷ್ಟಿದೆ, ಅವ್ರದ್ದು ಆಕ್ಸಿಜನ್ ಎಷ್ಟು ಹೋಗ್ತಾ ಇದೆ, ಅವ್ರದ್ದು ಎಲ್ಲಾ ಸಿಸ್ಟಮ್, ಕಾರ್ಡಿಯೋಸ್ಕ್ಯುಲರ್ ಅಂದ್ರೆ ಹೃದಯ ಹೆಂಗಿದೆ, ಬ್ರೈನ್ ಹೇಗಿದೆ, ಪ್ರತಿಯೊಂದನ್ನು ನಾವು ಕಾಳಜಿಪೂರ್ವಕವಾಗಿ ತೆಗೆದುಕೊಂಡು ಹೋಗಿ ಅವರಿಗೆ ಮರುಜನ್ಮ ಬರೋದು ಅಂತ ಒಂದು ಸಣ್ಣ ವರ್ಡ್ನಲ್ಲಿ ನಾ ಹೇಳ್ಬೇಕಪ್ಪ ಅಂತಂದ್ರ ಮರುಜನ್ಮ ಬರುವ ಅವರಿಗೆ ಅವಕಾಶ ಸಿಗಲಿ ಅನ್ನುವಂತ ಕಾಳಜಿಯಿಂದ ನಾವೇನ್ ಮಾಡ್ತೀವಿ, ಅವರಿಗೆ ನಾವು ಉಪಚಾರವನ್ನು ಮಾಡೋದ್ರಿಂದ ಈ ಬಾರಿ ನಮ್ಮ ಅನಸ್ತೇಷಿಯಾ ಭಾರತೀಯ ಸಂಘದ ವತಿಯಿಂದ ಪೆರಿ ಆಪರೇಟಿವ್ ಫಿಸಿಷಿಯನ್ ಅಂದ್ರೆ ಆಪರೇಷನ್ ಮೊದಲ, ಆಪರೇಷನ್ ನಡೆಯುವ ಟೈಮ್ನಲ್ಲಿ, ಆಪರೇಷನ್ ಮುಗಿದ ನಂತರ ಸಹ ಸರಿಯಾದ ರೀತಿಯಿಂದ ಉಪಚಾರವನ್ನು ಕೊಟ್ಟು ಅವರಿಗೆ ಅನಸ್ತೇಷಿಯಾ ಅನ್ನೋದು, ಆಪರೇಷನ್ ಅನ್ನೋದು ಒಂದು ಒಳ್ಳೆಯ ಅನುಭವ ಆಗಲಿ, ಹೆದರಿಕೆಯಿಂದ ದೂರ ಹೋಗಲಿ ಅನ್ನುವಂತಹ ಥೀಮ್ನಿಂದ ನಾವು ಈಗ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ದಂತ ಚಿಕಿತ್ಸೆ ಬಗ್ಗೆ ತಾವು ಹೇಳಿದ್ರೆ, ಅದರಲ್ಲಿ ಒಂದಾನೊಂದು ಕಾಲದಲ್ಲಿ ರೂಟ್ ಕೆನಾಲ್ ಅಂದ್ರೆ ಕೆಲವೊಬ್ರು ಬೇಡಪ್ಪ ಇದು, ಏಕೆಂದ್ರೆ ಅದರಲ್ಲಿರೋ ನೋವು ಅಂತ ಸಂದರ್ಭದಲ್ಲಿ ಅನಸ್ತೇಷಿಯಾ ಅನ್ನೋ ಒಂದು ಟೆಕ್ನಾಲಜಿ ಬಂತು. ಈಗ ಅನಸ್ತೇಷಿಯಾ ಬಗ್ಗೆ ಖಂಡಿತ ಮಾತನಾಡೋಣ. ಅದಕ್ಕಿಂತ ಮುಂಚೆ ಇದು ಆಚರಿಸೋ ಕಾರಣ, ಅದರೊಂದಿಗೆ ಇದರ ಮೊಟ್ಟ ಮೊದಲನೇದಾಗಿ ಯಶಸ್ವಿ ಬಳಕೆ ಎಲ್ಲಾಯ್ತು ಅದ್ರ ಬಗ್ಗೆ ಸ್ವಲ್ಪ. ಮೊಟ್ಟ ಮೊದಲನೇದಾಗಿ ಯಶಸ್ವಿ ಬಳಕೆ ಆಗಿದ್ದು ಈಥರ್ ಮುಖಾಂತರ, ಬೋಸ್ಟನ್. ಅದಕ್ಕೆ ಈಗಲೂ ನಾವು ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಈಥರ್ ಡೋಮ್ ಅಂತ ಹೇಳ್ತೀವಿ. ಸೊ ಅದು ಬೋಸ್ಟನ್ ನಲ್ಲಿ ಮೊಟ್ಟ ಮೊದಲನೇದಾಗಿ ಆಯ್ತು. ಸಕ್ಸಸ್ಫುಲಿ 100% ಸಕ್ಸಸ್ಫುಲ್ ಅಂದ್ರೆ 100% ನೋವಾಗದೆ ಆ ವ್ಯಕ್ತಿಯ ಹಲ್ಲನ್ನು ಕೀಳಿದ್ರು.
ಸೊ ಅದಕ್ಕಾಗಿ ನಾವು ಆ ದಿವಸ ನಾವು ಈ ತರನಾಗಿ ಆಚರಿಸ್ತಾ ಇದ್ದೀವಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಅನಸ್ತೇಷಿಯಾ ಡೇ, ವಿಶ್ವ ಅರಿವಳಿಕೆ ದಿನ. ಈ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರೊಫೆಸರ್ ಆಫ್ ಅನಸ್ತೇಷಿಯಾ KLE ಡಾಕ್ಟರ್ ಪ್ರಭಾಕರ್ ಗೊರೆ, ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಧೋರಿಗೋಳ್ ಅವರು. ಡಾಕ್ಟರ್ ಸರ್, ಯಾವ ವಸ್ತುವನ್ನು ಬಳಸ್ತಾರೆ ಅರಿವಳಿಕೆ ಅಥವಾ ಅನಸ್ತೇಷಿಯಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಈಗ ನಾವು ಅನಸ್ತೇಷಿಯಾದಲ್ಲಿ ಹೇಳೋದಪ್ಪ ಅಂದರೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಮೊದಲು ನಾವೆಲ್ಲ ಆಲ್ರೆಡಿ ನಾನು ನಿಮ್ಗೆ ಎಲ್ಲರಿಗೂ ಹೇಳಿದ್ದೀನಿ, ಈಗ ನಾನು ಈಥರು, ನೈಟ್ರಸ್ ಆಕ್ಸೈಡ್ ಇಷ್ಟ ಅಂತಿದ್ವಿ. ಅನಸ್ತೇಷಿಯಾ, ಕ್ಲೋರೋಫಾರ್ಮ್, ಇವು 3 ಬಿಟ್ರೆ ಸಾಮಾನ್ಯ ಜನಕ್ಕೆ ಏನೂ ಗೊತ್ತಿರ್ತಿದ್ದಿಲ್ಲ. ಈಗ ಇಷ್ಟು ಅಡ್ವಾನ್ಸ್ಮೆಂಟ್ ಇದೆ ಅಂದ್ರೆ ನಾವು ಎಲ್ಲ ಅನಸ್ತೇಷಿಯಾ ಔಷಧಗಳನ್ನ ರಕ್ತನಾಳಗಳ ಮುಖಾಂತರ IV ಅಡ್ಮಿನಿಸ್ಟ್ರೇಷನ್ ಅಂದ್ರೆ ರಕ್ತನಾಳಗಳ ಮುಖಾಂತರ ಸಿರಿಂಜ್ನಿಂದ ನಾವು ಇಂಜೆಕ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಅದನ್ನ ಇಂಜೆಕ್ಟ್ ಮಾಡೋದ್ರಿಂದ ಅದು ನಮ್ಮ ಬ್ರೈನ್ಗೆ ಹೋಗುತ್ತೆ, ಹಾರ್ಟ್ ಮುಖಾಂತರ ಬ್ರೈನ್ಗೆ ಮುಟ್ಟುತ್ತೆ. ಬ್ರೈನ್ಗೆ ಹೋದ ನಂತರ ಏನಾಗುತ್ತೆ, ನಾವು ಎಷ್ಟು ಔಷಧ ಕೊಡಬೇಕು ಅದನ್ನು ಕೂಲಂಕುಷವಾಗಿ ಆ ವ್ಯಕ್ತಿಯ ತೂಕಕ್ಕೆ ಅನುಸಾರವಾಗಿ ಆ ವ್ಯಕ್ತಿಯ ದೈಹಿಕ ಏನಿರುತ್ತೆ, ಅವಾಗ ಯಾವ ರೋಗಗಳೇನು, BP ಇದೆಯಾ, ಡಯಾಬಿಟಿಸ್ ಇದೆಯಾ, ಅಥವಾ ಬೇರೆ ಏನಾದರೂ ಲಿವರ್ ಕಾಯಿಲೆ ಇದೆ, ಅದನ್ನೆಲ್ಲ ನಾವು ಅಸೆಸ್ ಮಾಡಿಕೊಂಡು ಎಷ್ಟು ಔಷಧಗಳನ್ನು ಕೊಡಬೇಕು ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಅನಸ್ತೇಷಿಯಾ ಔಷಧ ಅನ್ನೋದು ಬಹಳ ಇಟ್ಸ್ ಲೈಕ್ ಡಬಲ್ ವೈಸ್ ಸೋರ್ಡ್ ಇದ್ದಂಗೆ. ಅತಿ ಹೆಚ್ಚು ಕೊಟ್ಟರು ಸಹ ಸಮಸ್ಯೆ ಆಗುತ್ತೆ, ಅತಿ ಕಡಿಮೆ ಕೊಟ್ಟರು ಸಹ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಬೇಕು ಅಷ್ಟೇ ಕೊಡಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಂದು ವ್ಯಕ್ತಿಯ ತೂಕಕ್ಕೆ ಅನುಸಾರವಾಗಿ ಅಷ್ಟು ಔಷಧವನ್ನು ನಾವು ಇಂಜೆಕ್ಟ್ ಮಾಡ್ತೀವಿ. ಅದು ಅನಸ್ತೇಷಿಯಾ. ಅದು ಅಲ್ಲದೆ ನೋವು ನಿವಾರಣೆ ಮಾಡೋದು ಸಹ ಬಹಳ ಮುಖ್ಯ. ಕೇವಲ ಅನಸ್ತೇಷಿಯಾ ಕೊಟ್ರಾಗಲ್ಲ, ಅನಸ್ತೇಷಿಯಾದಲ್ಲಿ ಇದ್ದಾಗೂ ಸಹ ಆ ವ್ಯಕ್ತಿ ನೋವು ಅನುಭವಿಸಬಾರದು. ಅದಕ್ಕಾಗಿ ಅನಾಲ್ಜೆಸಿಕ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಪೇನ್ ಕಿಲ್ಲರ್. ಅದನ್ನು ಸಹ ನಾವು ಈ IV ಅಂದ್ರೆ ಈ ನರಗಳ ಮುಖಾಂತರ ಅನ್ನೋದಕ್ಕಿಂತ ರಕ್ತನಾಳದ ಮುಖಾಂತರ ಫೆಂಟನಿಲ್ ಅಂತ ಹೇಳ್ತೀವಿ, ಪೇನ್ ಕಿಲ್ಲರ್. ಮಾರ್ಫಿನ್ ಅಂತ ಹೇಳ್ತೀವಿ, ಪೇನ್ ಕಿಲ್ಲರ್. ಪೆಥಿಡಿನ್ ಅಂತ ಹೇಳ್ತೀವಿ, ಪೇನ್ ಕಿಲ್ಲರ್. ಈ ತರನಾದಂತಹ ಪೇನ್ ಕಿಲ್ಲರ್ಗಳು ಸಹ ನಾವು ಆ ವ್ಯಕ್ತಿಗೆ ಕೊಡುವುದರಿಂದ ಆಪರೇಷನ್ ಮಾಡೋ ಟೈಮ್ನಲ್ಲಿ ಕೇವಲ ಅನಸ್ತೇಷಿಯಾ ಅಷ್ಟೇ ಆಗದೆ ಅವರಿಗೆ ಒಟ್ಟ ನೋವು ಅನ್ನೋದು ಆಗೋದಿಲ್ಲ. ಅದು ಒಂದು. ಮೂರನೇದು ಬಹಳ ಮುಖ್ಯವಾಗಿದ್ದೇನೆಂದ್ರೆ ದೊಡ್ಡ ದೊಡ್ಡ ಸರ್ಜರಿ ಆಗ್ತಾವೆ ಕೆಲವೊಮ್ಮೆ. ಈ ಬ್ರೈನ್ ಸರ್ಜರಿ ಅಂತ ಆಗುತ್ತೆ, ಓಪನ್ ಹಾರ್ಟ್ ಸರ್ಜರಿ ಅಂತ ಆಗುತ್ತೆ, ಲೆಪ್ರಾಟಮೀಸ್, ಪಾಲಿಟ್ರೋಮಾಸ್ ಅಂತ ಆಗ್ತಾವೆ. ಅಂತ ಹೊತ್ತಿನಲ್ಲಿ ಆ ವ್ಯಕ್ತಿಯ ಉಸಿರಾಟವನ್ನು ಸಹ ನಾವು ನಿಲ್ಲಿಸಬೇಕಾಗತ್ತೆ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂದ್ರೆ ದೇಹದ ಸ್ನಾಯುಗಳಿಗೂ ಸಹ ಸಂಪೂರ್ಣವಾಗಿ ನಾವು ರೆಸ್ಟ್ ಕೊಡಬೇಕು. ಅದನ್ನು ಕೊಡುವ ಸಲುವಾಗಿ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಅದನ್ನು ಸಹ ನಾವು ರಕ್ತನಾಳದ ಮುಖಾಂತರ ಆ ವ್ಯಕ್ತಿಯ ತೂಕಕ್ಕೆ ಅನುಸಾರವಾಗಿ ಕೊಡ್ತೇವೆ. ಸೊ ಇದನ್ನೆಲ್ಲ ಕೊಡುವುದರಿಂದ ಒಂದು ಬ್ಯಾಲೆನ್ಸ್ ಸ್ಟೇಟ್ ಆಫ್ ಅನಸ್ತೇಷಿಯಾ. ಇಟ್ ಇಸ್ ಲೈಕ್ ವಾಕಿಂಗ್ ಆನ್ ಅ ರೋಪ್. ಇನ್ ಒನ್ ವರ್ಡ್ ಹೇಳುದಪ್ಪ ಅಂದ್ರೆ ವಾಕಿಂಗ್ ಆನ್ ಅ ರೋಪ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ. ಆ ತರನಾಗಿ ನಾವು ಅನುಭವದಿಂದ ಅದನ್ನ ನಮ್ಮ ಜ್ಞಾನದಿಂದ ವ್ಯಕ್ತಿಗಳಿಗೆ ಕೊಟ್ಟು ಅವರಿಗೆ ಸರಿಯಾದ ಉಪಚಾರವನ್ನು ಮಾಡ್ತೀವಿ. ಈಗ ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಮೊದಲ ದಿನಗಳಿದ್ದು ಏನಪ್ಪಾ ಅನಸ್ತೇಷಿಯಾ ಕೊಟ್ಟು ನಾವು ಹೊಳ್ಳಿ ಬರ್ತೀನೋ ಇಲ್ಲೋ ಅನ್ನುವಂತ ಹೆದರಿಕೆ ಇತ್ತು. ಆ ಹೆದರಿಕೆಯಿಂದ ಮೊದಲು ಹೊರಗೆ ಬರ್ಬೇಕು ನಾವು. ಈಗ ಎಷ್ಟು ಅನಸ್ತೇಷಿಯಾ ಸೇಫ್ ಇದೆ ಅಂದ್ರೆ, ಅನಸ್ತೇಷಿಯಾ ಮುಗಿದ ನಂತರ ಆಪರೇಷನ್ ಥಿಯೇಟರ್ದಲ್ಲಿ ವ್ಯಕ್ತಿ ಮಾತಾಡ್ತಾನೆ. ಎಂತಹ ಮೇಜರ್ ಆಪರೇಷನ್ ಇರಬಹುದು, ಲೆಪ್ರೋಸ್ಕೋಪಿ ಇರಬಹುದು, ಓಪನ್ ಹಾರ್ಟ್ ಇರಬಹುದು, ಈಗ ಹೊಸದಾಗಿ ರೋಬೋಟಿಕ್ ಸರ್ಜರೀಸ್ ಅಂತ ನಾವು ಇಂಥ ಮೇಜರ್ ರೋಬೋಟಿಕ್ ಸರ್ಜರಿಗೂ ಸಹ ನಾವು ಅನಸ್ತೇಷಿಯಾ ಕೊಟ್ಟು ಎಲ್ಲ ಮುಗಿದ ನಂತರ ಆ ವ್ಯಕ್ತಿ ನಮ್ಮ ಮುಂದೆ ಟೇಬಲ್ ಮೇಲೆ ಸಂಪೂರ್ಣವಾಗಿ ಅನಸ್ತೇಷಿಯಾದಿಂದ ಹೊರಗೆ ಬಂದು ವೈದ್ಯರ ಜೊತೆಲಿ ಚೆನ್ನಾಗಿ ಮಾತಾಡ್ತಾನೆ. ಅಷ್ಟು ಸೇಫ್ಟಿ ಬಂದಿದೆ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕಾಂಟ್ರಿಬ್ಯೂಷನ್ಸ್ ಈ ಅನಸ್ತೇಷಿಯಾದಲ್ಲಿ ಇಷ್ಟು ರಿಸರ್ಚ್ ಡೆವಲಪ್ಮೆಂಟ್ ಆಗೋದ್ರಿಂದ ಈ ಮನುಷ್ಯನ ಜೀವನಕ್ಕೆ ಒಂದು ಕೊಡುಗೆ ಅಂತ ನಮ್ಮ ಅನಸ್ತೇಷಿಯಾ ಅಂತ ನಾ ಹೇಳ್ಬಯಸ್ತಾ ಇದ್ದೀನಿ. ಸಾಮಾಜಿಕ ಜನರಿಗೆ ಏನಂತ ತಿಳ್ಕೊತಾರೆ, ಅನಸ್ತೇಷಿಯಾ ಅಂದ್ರೆ ಸುಂದು ಬಿಳಿಸೋದು ಅಂತ ಹೇಳ್ತಾರೆ. ಸೊ ಆಸ್ ಎ ವೈದ್ಯರು ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅನಸ್ತೇಷಿಯಾ ಅಂದ್ರೆ ಅನಸ್ತೇಷಿಯಾ ಸಾಮಾನ್ಯ ಜನರು ತಾವು ಹೇಳಿದಂಗೆ ಸುಂದು ಕೊಡೋದಷ್ಟ ಅಥವಾ ಬೋಲು ಕೊಡೋದಷ್ಟ ಅಂತ ಅನಿಸುತ್ತೆ. ಆದ್ರೆ ಈಗ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ನಾ ಆ್ಯಡ್ ಮಾಡಿ ಹೇಳೋದಪ್ಪ ಅಂದ್ರೆ, ಅನಸ್ತೇಷಿಯಾದಲ್ಲಿ 3 ಪಾರ್ಟ್ ಅಂತ ಹೇಳ್ತೀವಿ. ಒಂದು ಸಂಪೂರ್ಣವಾಗಿ ವ್ಯಕ್ತಿಯ ಪ್ರಜ್ಞೆಯನ್ನು ತಪ್ಪಿಸುವುದು, ಅದು ಔಷಧಗಳ ಮುಖಾಂತರ. ಆದ ಔಷಧ ಇಫೆಕ್ಟ್ ಏನಿರ್ತಲ್ಲ ದೇಹದಲ್ಲಿ, ಅದು ಮುಗಿದ ನಂತರ ಆ ವ್ಯಕ್ತಿಯನ್ನು ಪ್ರಜ್ಞೆ ತಪ್ಪಿರ್ತಾನೆ, ಮರಳಿ ಪ್ರಜ್ಞೆಗೆ ಬರಲೇಬೇಕು. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಜನರಲ್ ಅನಸ್ತೇಷಿಯಾ. ಸಂಪೂರ್ಣವಾಗಿ ಅನಸ್ತೇಷಿಯಾ ಕೊಟ್ಟಿರ್ತೀವಿ, ಆ ಔಷಧದ ಇಫೆಕ್ಟ್ ಎಷ್ಟಿರುತ್ತೆ ಅಲ್ಲಿವರೆಗೆ ಪ್ರಜ್ಞೆಯಲ್ಲಿ ಇರಲ್ಲ. ಸರ್ಜರಿ ಮುಗಿತೆ, ಅದು ಆದ ನಂತರ ಹೊರಗೆ ಬರ್ತಾನೆ, ಯಾವುದೇ ಸಮಸ್ಯೆ ಆಗದೆ. ಇನ್ನೊಂದು ರೀಜನಲ್ ಅನಸ್ತೇಷಿಯಾ ಅಥವಾ ಸ್ಪೈನಲ್ ಅನಸ್ತೇಷಿಯಾ ಅಂದ್ರೆ ವ್ಯಕ್ತಿ ಎಚ್ಚರವಾಗಿರ್ತಾನೆ, ಅವನು ಪ್ರಜ್ಞೆಯನ್ನು ಕಳ್ಕೊಂಡಿರೋದಿಲ್ಲ. ಈಗ ಲೈಕ್ ನಾವು ಸಾಮಾನ್ಯವಾಗಿ ನೋಡೋದಂದ್ರೆ ಸಿಜೇರಿಯನ್ ಸೆಕ್ಷನ್ ಅಂದ್ರೆ ಈ ಗರ್ಭಿಣಿಯರಿಗೆ
ಆಪರೇಷನ್ ಮಾಡಿ ಕೂಸ್ ತೆಗೆದು, ಬಹಳ ಸಾಮಾನ್ಯ ಸಿ ಸೆಕ್ಷನ್ ಅಂತ ಏನ್ ಹೇಳ್ತೀವಲ್ಲ, ಅವಾಗ ಅವ್ರಿಗೆ ಸಂಪೂರ್ಣವಾಗಿ ನಾವು ಪ್ರಜ್ಞೆ ತಪ್ಪಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಔಷಧಗಳನ್ನು ಕೊಡೋದ್ರಿಂದ ಅಂಬಿಲಿಕಲ್ ಕಾರ್ಡ್ ಅಂತೀವಿ ನಾವು, ತಾಯಿ ಹಾಗೂ ಮಗುವಿಗೆ ರಕ್ತ ಕಣ್ಣು ಹೋಗ್ತಾ ಇರುತ್ತಲ್ಲ, ಅದು ಈ ಜನರಲ್ ಅನಸ್ತೇಷಿಯಾ ಅದು ಕೊಡೋದ್ರಿಂದ ಆ ಕೂಸಿಗೆ ಹೋಗಿ ಕೂಸು ಸ್ವಲ್ಪ ಲೇಟ್ ಆಗಿ ಅಳಬಹುದು. ಅದಕ್ಕಾಗಿ ನಾವು ಅದನ್ನ ರಿಸ್ಕ್ ತಗೊಳ್ಳಾರದೆ 99% ಏನ್ ಮಾಡ್ತೀವಿ ನಾವು ಜನರಲ್ ಅನಸ್ತೇಷಿಯಾ ಕೊಡೋದೇ ಇಲ್ಲ. ಬೆನ್ನಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ಆ ಬೆನ್ನಿನ ಭಾಗದಿಂದ ಒಂದು ಹೊಕ್ಕಳ ಅಂತ ಹೇಳ್ಬೋದು, ಕರೆಕ್ಟ್ ಆಗಿ ಹೊಕ್ಕಳ ಕೆಳಗೆ ಯಾವುದು ನೋವಾಗಲ್ಲ. ತಾಯಿ ಸಂಪೂರ್ಣವಾಗಿ ಹಸಿರಿರ್ತಾಳೆ, ವೈದ್ಯರ ಜೋಡಿ ಮಾತಾಡ್ತಾ ಇರ್ತಾಳೆ, ಆದ್ರೆ ಒಟ್ಟ ನೋವಾಗಲ್ಲ. ಸಂಪೂರ್ಣವಾಗಿ ನೋವಿಲ್ಲದೆ ಖುಷಿ ಖುಷಿಯಾಗಿ ಅದನ್ನು ಸಿಜೇರಿಯನ್ ಮಾಡಿದ ನಂತರ ಅಳುತ್ತಿರುವಂತ ಕೂಸಿನ ಅಳು ಕೇಳಬೇಕನ್ಸುತ್ತೆ ತಾಯಿಗೆ. ಆ ತಾಯಿ ನಗುಮುಖದಿಂದ ಅಳು ಕೇಳಿ ತನ್ನ ಮಗನ್ನು ನೋಡ್ತಾಳ. ಆ ತರನಾದಂತ ಡೆವಲಪ್ಮೆಂಟ್ ಇದೆ. ಅದಕ್ಕೆ ನಾವು ರೀಜನಲ್ ಅನಸ್ತೇಷಿಯಾ ಅಂದ್ರೆ ಒಂದು ಭಾಗಕ್ಕಷ್ಟೇ ಅನಸ್ತೇಷಿಯಾ ಕೊಡೋದು. ಅದು ಝೈಲೋಕೇನ್ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಉಪಯೋಗ ಮಾಡುವಂತ ಔಷಧಿ. ಇದಕ್ಕೆ ರೀಜನಲ್ ಅನಸ್ತೇಷಿಯಾ. ಇನ್ನೂ ಮುಂದೆ ಹೋಗಿ ಈ ಕೆಲವೊಂದು ಸಣ್ಣ ಸಣ್ಣ ಭಾಗಗಳಿಗೆ ಅನಸ್ತೇಷಿಯಾ ಕೊಡೋದು. ಏನೋ ಒಂದು ಕೈ ಬೆರಳಿಗೆ ಏನೋ ಒಂದು ಇಂಜುರಿ ಆಗಿದೆ, ಇದಕ್ಕೂ ಹೊಲಿಗೆ ಹಾಕಬೇಕಪ್ಪ ಅಂತ ಅನಿಸ್ತು ಅಂತ ಹೊತ್ತಿನಲ್ಲಿ ದೊಡ್ಡ ಆಪರೇಷನ್ ಇಲ್ಲ, ದೊಡ್ಡ ಅನಸ್ತೇಷಿಯಾ ಕೊಡುವ ಅವಶ್ಯಕತೆ ಇಲ್ಲ. ಒಂದು ಝೈಲೋಕೇನ್ ಅಂತ ಒಂದು 2 ಅಥವಾ 3 cc ನಾವೇನ್ ಮಾಡ್ತೀವಿ, ಝೈಲೋಕೇನ್ ತಗೊಂಡು ಆ ಭಾಗಕ್ಕೆ ಕೊಡುವುದರಿಂದ ಅದು 1 ರಿಂದ 1.5 ತಾಸು ಸಂಪೂರ್ಣವಾಗಿ ಜೂಮ್ ಹಿಡಿದು ಬಿಡ್ತೈತಿ. ನೋವು ಆಗೋದಿಲ್ಲ, ಏನೂ ಆಗೋದಿಲ್ಲ. ಸರ್ಜನ್ ಕಂಫರ್ಟೇಬಲ್ ಆಗಿ ಇನ್ಸಿಜನ್ ತಗೋಬಹುದು, ಆಪರೇಷನ್ ಮಾಡಬಹುದು. ಖುಷಿ ಖುಷಿಯಾಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ರೋಗಿ ಅನಸ್ತೇಷಿಯಾ ತಗೋಬಹುದು. ವಿದಿನ್ 1.5 hour ನಲ್ಲಿ ಮನೆ ಕಳಿಸ್ಬಿಡಬಹುದು. ಅದಕ್ಕೆ ನಾವು ಲೋಕಲ್ ಅನಸ್ತೇಷಿಯಾ. ಇನ್ನೂ ಹೋಗಿ ಸಮ್ ಬ್ಲಾಕ್ಸ್ ಅಂತ ಬರ್ತಾವೆ. ಕೆಲವೊಂದು ಈ ಅಪ್ಪರ್ ಕೈಗೆ ಎಲುಬುಗಳು 2 ಎಲುಬು ಮುಗಿದಾವು, ಅಥವಾ ಮ್ಯಾಗಿಂದ 1 ಎಲುಬು ಮುರಿದಿರ್ತೈತಿ. ಇಂಥ ಹೊತ್ತಿನಲ್ಲಿ ಕೆಲವೊಂದು ರೋಗಿಗಳ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ವಯಸ್ಸಾದವರು ಇರ್ತಾರೆ. ಅಂಥವ್ರಿಗೆ ಜನರಲ್ ಅನಸ್ತೇಷಿಯಾ ಕೊಡೋದು ಸ್ವಲ್ಪ ರಿಸ್ಕ್ ಭಾಳ ಆಗುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ ನಾವು, ಈಗ ಒಂದು ಇನ್ವೆನ್ಷನ್ ಏನಾಗಿದೆಪ್ಪ ಅಂದ್ರೆ ಸೋನೋಗ್ರಾಫಿ. ಎಲ್ಲಾ ಕಡೆ ಸೋನೋಗ್ರಾಫಿ ಬಂದಿದೆ. ಆ ಸೋನೋಗ್ರಾಫಿ ಉಪಯೋಗ ಮಾಡಿಕೊಂಡು ನಾವು ಎಕ್ಸಾಕ್ಟ್ಲಿ ಬ್ರೇಕಿಯಲ್ ಫ್ಲೆಕ್ಸಿಸ್ ಬ್ಲಾಕ್ ಅಂತ ಹೇಳಿ, ಅಂದ್ರ ಅಲ್ಲೆಲ್ಲ ನರಗಳೇನಿರ್ತಾವಲ್ಲ ಅದನ್ನ ಸೋನೋಗ್ರಾಫಿ ಯೂಸ್ ಮಾಡಿಕೊಂಡು ನೋಡಿ ಆ ನೀಡಲ್ ಮುಖಾಂತರ ಯಾವ ನರಗಳನ್ನ ನಾವು ಬ್ಲಾಕ್ ಮಾಡಬೇಕು, ಪಿನ್ ಪಾಯಿಂಟ್ ಮಾಡಿಕೊಂಡು ಬ್ಲಾಕ್ ಮಾಡಿ ಅಲ್ಲಿ ಝೈಲೋಕೇನ್ ಒಂದು 15 ರಿಂದ 20 ml ಕೊಟ್ಟಿವಪ್ಪ ಅಂದ್ರೆ ಆಲ್ಮೋಸ್ಟ್ 1.5 ರಿಂದ 2 ತಾಸು ಸಂಪೂರ್ಣವಾಗಿ ಕೈ ಸಂಪೂರ್ಣವಾಗಿ ಜೂಮ್ ಹಿಡಿದು ಬಿಡ್ತೈತೆ. ಪೇನ್ ಆಗಲ್ಲ, ಏನೂ ಆಗೋದಿಲ್ಲ, ಸಮಸ್ಯೆಗಳು ಇಲ್ಲ, ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ. ಸೇಫ್ ಆಗಿ ಅನಸ್ತೇಷಿಯಾ ಈವನ್ 100 ವಯಸ್ಸಿನಂತ ವ್ಯಕ್ತಿಗಳಿಗೂ ಸಹ ಕೊಡಬಹುದು. ರಿಸ್ಕ್ ಬಹಳ 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 ಕಮ್ಮಿ. ಅದಕ್ಕಾಗಿ ನಾವು ಇಂತಹ ಬ್ಲಾಕ್ಗಳಿಗೆ ಏನ್ ಹೇಳ್ತೀವಿ, ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಸೊ ಈ ತರನಾಗಿ ಜನರಲ್ ಅನಸ್ತೇಷಿಯಾ ಇರುತ್ತೆ, ರೀಜನಲ್ ಅನಸ್ತೇಷಿಯಾ ಇರುತ್ತೆ, ಲೋಕಲ್ ಅನಸ್ತೇಷಿಯಾ ಆಗುತ್ತೆ, ನರ್ವ್ ಬ್ಲಾಕ್ಸ್ ಆಗುತ್ತೆ. ಈ ತರನಾಗಿ ಸಾಕಷ್ಟು ತರನಾದಂತ ಅನಸ್ತೇಷಿಯಾನ ನಾವು ರೋಗಿಗೆ ಕೊಡಬಹುದು. ಸರ್, ಅಂತ ಸಂದರ್ಭಗಳಲ್ಲಿ ಬಹಳ ಈಗ ಅರಿವಳಿಕೆ ತಜ್ಞರು ಅಥವಾ ಅನಸ್ತೇಷಿಯಾಲಜಿಸ್ಟ್ ಅವರ ಕಾರ್ಯಗಳು ಹಾಗೂ ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದು. ಅನಸ್ತೇಷಿಯಾಲಜಿಸ್ಟ್ ಜವಾಬ್ದಾರಿಗಳು ಹೇಳೋದಂದ್ರೆ ಮೊಟ್ಟ ಮೊದಲನೇದಾಗಿ ಅನಸ್ತೇಷಿಯಾಲಜಿಸ್ಟ್ ಅಂದ್ರೆ ವೈದ್ಯ. ಅದನ್ನ ಸಾಮಾನ್ಯ ಜನರು ತಾವೆಲ್ಲರೂ ತಿಳ್ಕೋಬೇಕು. ಈ ಕೆಲವೊಂದು ಮಂದಿಗೆ ಸಾಮಾನ್ಯ ಜನರಿಗೆ ಏನ್ ಅನ್ಸುತ್ತ, ಬೂಲ್ ಕೊಡೋರಪ್ಪ, ಹಂಗಲ್ಲ. ಅದನ್ನ ನಾ ಒತ್ತಿ ಹೇಳ್ತೀನಿ. ಹೇಗೆ MBBS ಡಾಕ್ಟರ್ ಇದ್ದಾರೆ ಹಾಗೆ ನಾವು 5.5 ವರ್ಷ MBBS ಮುಗಿಸಿ ಟ್ರೈನಿಂಗ್ ಮುಗಿಸಿ ವೈದ್ಯರಾಗಿರ್ತೀವಿ. ಅದು ಆದ ನಂತರ 3 ವರ್ಷಗಳವರೆಗೆ MD ಅನಸ್ತೇಷಿಯಾಲಜಿ 3 ವರ್ಷಗಳವರೆಗೆ ನಮ್ಮ ವಿದ್ಯಾರ್ಥಿಗಳನ್ನ ಇದರಲ್ಲಿ ಪರಿಣಿತಿಯನ್ನು ಮಾಡ್ತೀವಿ ನಾವು. ಅವರಿಗೆ ಎಲ್ಲ ತರನಾದಂತಹ ಜ್ಞಾನವನ್ನು ನಾವು ಕೊಡ್ತೀವಿ. ಕಲಿಕೆಯಿಂದ ಅವರಿಗೆ ಏನಂತಾರೆ ಅನಾಟಮಿ ಕಲಿಸ್ತೀವಿ, ಅವರಿಗೆ ಔಷಧಗಳ ಬಗ್ಗೆ ಕಲಿಸ್ತೀವಿ, ಅವರಿಗೆ ಮಷಿನ್ ಬಗ್ಗೆ ಕಲಿಸ್ತೀವಿ, ಅವರಿಗೆ ಅನಸ್ತೇಷಿಯಾ ಕೊಡುವಂತ ವರ್ಕ್ ಸ್ಟೇಷನ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಕಲಿಸ್ತೀವಿ. ಅವರಿಗೆ ಇಷ್ಟಲ್ಲದೆ ರೋಗಿಗಳನ್ನ ಯಾವ ತರನಾಗಿ ಮಾತಾಡಬೇಕು, ಯಾವ ತರನಾಗಿ ಉಪಚಾರವನ್ನು ಮಾಡಬೇಕು, ರೋಗಿಗಳಿಗೆ ಯಾವ ತರನಾಗಿ ನಾವು ನೋವು ನಿವಾರಣೆಗಳನ್ನ ಮಾಡಬೇಕು ಅನ್ನುವಂತ ಆ ಜ್ಞಾನವನ್ನು ಕೊಡ್ತೀವಿ. ಅಷ್ಟೇ ಅಲ್ಲದೆ 2ನೇ ವರ್ಷಕ್ಕೆ ಅವ್ರು ನಮ್ಮ ಸೂಪರ್ವೈಸನ್ ಅಂದ್ರ ಕನ್ಸಲ್ಟೆಂಟ್ ಅಂತ ಏನಾಗಿರ್ತಾರಲ್ಲ, ಸಂಪೂರ್ಣ ಜ್ಞಾನವನ್ನು ಪಡೆದಿರುವಂತ ಅನಸ್ತೇಷಿಯಾಲಜಿಸ್ಟ್ ಅರಿವಳಿಕೆ ತಜ್ಞರ ವತಿಯಿಂದ ಅವರ ಜ್ಞಾನವನ್ನು ಸಂಪೂರ್ಣವಾಗಿ ಕೊಡುವುದಲ್ಲದೆ 2ನೇ ವರ್ಷ ಅವರಿಗೆ ಬೇರೆ ಬೇರೆ ವಿಭಾಗದಲ್ಲಿ ಅವರಿಗೆ ನಾವು ಪೋಸ್ಟಿಂಗ್ ಮಾಡ್ತೀವಿ. ನಾನು ಆಲ್ರೆಡಿ ತಮಗೆ ಹೇಳಿದ್ದೀನಿ, ಈಗ ನಾವು ಇಂಟೆನ್ಸಿವ್ ಕೇರ್ ನಲ್ಲಿ 1-3 ತಿಂಗಳು ಕಳಿಸ್ತೀವಿ. ಆ ನಂತರ ಅವರು ಟ್ರಾಮಾ ಕೇರ್ ನಲ್ಲಿ ಕಳಿಸ್ತೀವಿ, ಅವರಿಗೆ ಪೇನ್ ಮ್ಯಾನೇಜ್ಮೆಂಟ್ ಏರಿಯಾದಲ್ಲಿ ಕಳಿಸ್ತೀವಿ, ಅವರಿಗೆ ನಾವು ಹಲ್ಲಿನ ವಿಭಾಗದಲ್ಲಿ ಕಳಿಸ್ತೀವಿ. ಈ ತರನಾಗಿ ಆಂಬ್ಯುಲೆನ್ಸ್ ಬಹಳ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಈಗ ಒಂದು ವ್ಯಕ್ತಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಹಾರ್ಟ್ ಸ್ತಂಭ, ಹೃದಯ ಸ್ತಂಭನೆ ಆಯ್ತು, ಮೊಟ್ಟ ಮೊದಲನೇದಾಗಿ ಬರೋರಂದ್ರೆ ಅನಸ್ತೇಷಿಯಾಲಜಿಸ್ಟ್. ಯಾಕಂದ್ರೆ ಅವರು ಅಷ್ಟು ಟ್ರೈಂಡ್ ಆಗಿರ್ತಾರೆ, ಡೈಲಿ ಆ ಕೆಲಸ ಮಾಡ್ತಿರ್ತಾರೆ. ಅವರು ಹೃದಯ ಸ್ತಂಭನೆ ಆದಾಗ ಯಾವ ತರನಾಗಿ ಅವರಿಗೆ ಹೃದಯವನ್ನು ಒತ್ತಿ, ಯಾವುದೇ ಔಷಧ ಇಲ್ಲದೆ, ಯಾವುದೇ ಇಕ್ವಿಪ್ಮೆಂಟ್ ಇಲ್ಲದೆ ಈ ಹೃದಯವನ್ನು ಒತ್ತಾ ಆ ನಿಂತಿರುವಂತಹ ಹೃದಯವನ್ನು ಹೊಳ್ಳಿ ಹೆಂಗ್ ಬಡಿಸಬೇಕು, ಆ ಗೋಲ್ಡನ್ ಪೀರಿಯಡ್ ಏನು ಅನ್ನೋದು ಅದನ್ನ ಕಲಿಸ್ತೀವಿ.
ಅದು ಅಲ್ಲದೆ ನಿಂತಿರುವಂತ ಉಸಿರನ್ನು ಹೊಳ್ಳಿ ಅವ್ರಿಗೆ ಉಸಿರು ಕೊಡೋದು, ಮೌತ್ ಟು ಮೌತ್ ಬ್ರೀದಿಂಗ್ ಅಂತ ಏನು ಸಾಮಾನ್ಯವಾಗಿ ಹೇಳ್ತೀವಲ್ಲ ಅದನ್ನ ನಾವು ಟ್ರೈನಿಂಗ್ ಕೊಡ್ತೀವಿ. ಈ ತರನಾದಂತ ಸಾಕಷ್ಟು ಜ್ಞಾನವನ್ನು ಕೊಡ್ತೀವಿ. ಇದು ಒಂದು ಭಾಗ. ಇಷ್ಟಲ್ಲದೆ ಈಗ ವೈದ್ಯರು ನಮ್ಮ ಅನಸ್ತೇಶಾಲಜಿಸ್ಟ್ ಕೇವಲ ಅಷ್ಟೇ ಅನಸ್ತೇಶಾಲಜಿಸ್ಟ್ ಅಲ್ಲದೆ ಟ್ರಾಮಾ ಸ್ಪೆಷಲಿಸ್ಟ್ ಅಂತ ಆಗ್ತಾರೆ, ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ, ಕ್ವಾಲಿಫೈಡ್ ಲೀಡರ್ಸ್ ಆಗ್ತಾರೆ. ಅದು ಅಲ್ಲದೆ ರಿಸರ್ಚ್ ವೆರಿ 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 ಇಂಪಾರ್ಟೆಂಟ್. ಅಂದ್ರೆ ಈಗ ಸಾಕಷ್ಟು ಎಲ್ಲಾ ವೈದ್ಯಕೀಯ ಕ್ಷೇತ್ರದಲ್ಲಿ ರಿಸರ್ಚ್ ಬಹಳ ಮುಖ್ಯ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರಲ್ಲ, ಹಂಗೆ ಈವನ್ ನಮ್ಮ ಅನಸ್ತೇಶಾದಲ್ಲೂ ಸಹ ಅದು ಬಂದಿದೆಯಾ? ಅನಸ್ತೇಶಾದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಾವು ಇಲ್ಲಿ ಕುಂತು ಆಪರೇಷನ್ ಥಿಯೇಟರ್ ದಲ್ಲಿ ಇದ್ದಾಗೆ ಒಂದು 2 ಅಥವಾ 3 ಆಪರೇಷನ್ ಥಿಯೇಟರ್ ಇರುತ್ತೆ. ಅವ್ರದ್ದು ಏನ್ ನಡೀತಾ ಇದೆ, ರೋಗಿದ ಏನ್ ನಡೀತಾ ಇದೆ, ಹಾರ್ಟ್ ರೇಟ್ ಹೇಗಿದೆ, ಸ್ಯಾಚುರೇಷನ್ ಹೇಗಿದೆ, ಕಾರ್ಬನ್ ಡೈಆಕ್ಸೈಡ್ ಹೇಗೆ ಹೋಗ್ತಾ ಇದೆ, ಏನಾದ್ರೂ ಬ್ಲೀಡಿಂಗ್ ಆಗ್ತಾ ಇದೆ, ಏನು ಸಮಸ್ಯೆಗಳೇ ಆಗ್ತಿದೆ, ಅದನ್ನ ನಾವು ಮಾನಿಟರ್ ಇಟ್ಕೊಂಡು 8 ರಿಂದ 10 ಪೇಷಂಟ್ ಸಹ ನಾವು ಮಾನಿಟರ್ ಮಾಡೋದು. ಆ ತರನಾಗಿ ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹ ನಮ್ಮ ಅನಸ್ತೇಶಾದಲ್ಲಿ ಬಂದಿದೆ. ಸೊ ಹಿಂಗಾಗಿ ನಾವು ಅನಸ್ತೇಶಾಲಜಿಸ್ಟ್ಗಳು ವೈದ್ಯರಷ್ಟೇ ಅಲ್ಲದೆ ರಿಸರ್ಚ್ ಮಾಡೋದ್ರಲ್ಲೂ ಇದೀವಿ, ಟ್ರಾಮಾ ಕೇರ್ ನಲ್ಲೂ ನಮ್ಮ ಸಪೋರ್ಟ್ ಇದೆ, ಲೀಡರ್ಶಿಪ್ ಕ್ವಾಲಿಟಿಯಲ್ಲೂ ಇದೆ. ಅಷ್ಟೇ ಅಲ್ಲದೆ ಸಾಮಾನ್ಯ ಜನರಿಗೆ ಈ CPR ಟ್ರೈನಿಂಗ್, ಕಾರ್ಡಿಯೋಪಲ್ಮನರಿ ರಿಸಸ್ಟೇಷನ್ ಅಂದ್ರೆ ಹೃದಯ ಸ್ತಂಭನೆ ಆದಾಗೆ ಆ ವ್ಯಕ್ತಿಯನ್ನು ಹೆಂಗ್ ಉಳಿಸಬೇಕು ಅನ್ನುವಂತ ಈ ಟ್ರೈನಿಂಗ್ ಗಳನ್ನ ನಮ್ಮ ಕ್ಲಿನಿಕಲ್ ಸ್ಕಿಲ್ಸ್ ಲ್ಯಾಬ್ ಅಂತ KLL ಇದೆ. ಈಗ ಅಡ್ವಾನ್ಸ್ಡ್ ಇದೆ. ಇದು ಕೇವಲ ವೈದ್ಯರಿಗೆ ಅಥವಾ ವೈದ್ಯಕೀಯೇತರ ಮಂದಿಗೆ ಅಂತಷ್ಟಲ್ಲ, ಸಾಮಾನ್ಯ ಜನರಿಗೂ ಸಹ ನಾವು ಕಲಿಸ್ತೀವಿ. ಟೀಚರ್ಸ್ ಕಲಿಸ್ತೀವಿ, ವಿದ್ಯಾರ್ಥಿಗಳು ಕಲಿಸ್ತೀವಿ, ಸಾಮಾನ್ಯ ಮಂದಿ ಕಲಿಸೋದ್ರಿಂದ ನಮ್ದು ಒಂದು ಏಮ್ ಇದೆ. ಏನಂದ್ರೆ ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ಒಂದು ಬಾರಿ ಆದ್ರೂ ಒಬ್ಬರನ್ನು ಉಳಿಸೋಣ, ಗಿವ್ ಅ ಲೈಫ್ ಟು 1 ಪರ್ಸನ್ ಇನ್ ಅವರ್ ಲೈಫ್ ಟೈಮ್. ಸೊ ಆ ತರನಾದಂತ ಟ್ರೈನಿಂಗ್ ಕೊಡ್ತೀವಿ. ಈ ನಮ್ಮ ವೇಣುಧ್ವನಿ ಮುಖಾಂತರ ನಾ ಹೇಳೋದಷ್ಟೇ ಅಂದ್ರೆ, ನೀವೆಲ್ಲ ನಮ್ಮ KLL ಬರ್ರಿ, ನಮ್ಮ ಸಿಮ್ಯುಲೇಷನ್ ಸೆಂಟರ್ಗೆ ಬರ್ರಿ, ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ರಿ, ನಮ್ಮ ಹಾಸ್ಪಿಟಲ್ಗೆ ಬನ್ನಿ. ಇಂಥ ಟ್ರೈನಿಂಗ್ ಗಳನ್ನ ನೀವು ತಗೊಂಡ್ರಪ್ಪ ಅಂದ್ರ ನಿಮ್ಮ ಜೀವಮಾನದಲ್ಲಿ ಒಂದು ವ್ಯಕ್ತಿ ಜೀವ ಉಳಿಸಿದೆ ಅನ್ನುವಂತಹ ನಿಮ್ಗೆ ಏನಂತಾರಲ್ಲ ಆ ಖುಷಿ ಬರ್ಲಿ ಅನ್ನೋದು ನನ್ನ ಉದ್ದೇಶ. ಸರಿ, ದಿನದಂದು ಯಾವೆಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ? ನಾವು ಈ ದಿನದಂದು ಒಂದೇ ದಿನಕ್ಕೆ ನಾವು ಕನ್ಫೈನ್ ಆಗಿ ಮಾಡ್ತಾ ಇಲ್ಲ. ನಾವು ಈ ಕಾರ್ಯಗಳನ್ನ ಪ್ರತಿ ದಿವಸ ಮಾಡ್ತಾ ಇರ್ತೀವಿ. ಬಟ್ ಈ ಬಾರಿ ನಾವೇನ್ ಮಾಡಿದ್ವಿ, ಒಂದು ವಾರ ಇಟ್ಕೊಂಡಿವಿ. ವಿಶ್ವ ಅರೆಬಳಕೆಯ ದಿನ ಅನ್ನೋದಕ್ಕಿಂತ ವಿಶ್ವ ಅರೆಬಳಕೆಯ ವಾರ. ಈ ಒಂದು ವಾರದಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದೀವಿ. ಒಂದು ಮೊದಲನೇದಾಗಿ ಮಾಡಿದ್ದಂದ್ರೆ CPR ಟ್ರೈನಿಂಗ್ ಮಾಡ್ತಾ ಇದೀವಿ. ಅದು ಒಂದು. ಎರಡನೇದಪ್ಪ ಅಂತಂದ್ರೆ ಈ ಜನಕ್ಕೆ ಅವೇರ್ನೆಸ್ ಆಗ್ಲಿ ಅಂತ ವಾಕಥಾನ್ ನಮ್ಮ ಕ್ಯಾಂಪಸ್ ನೆಲ್ಲ ತಿರುಗಾಡೋದು, ಸೈಕ್ಲಿಂಗ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡೋದು, ಹೆಲ್ತ್ ಫಿಟ್ನೆಸ್. ಈಗ ಎಲ್ಲರಿಗೂ ಗೊತ್ತಿದೆ ಫಿಟ್ನೆಸ್ ಬಹಳ ಮುಖ್ಯ. ಈ ಹೆಂಗಿದ್ದವರು ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾ ಇದ್ದಾರೆ, ಈಗಾದ್ರೂ ಬಹಳ ಜಾಸ್ತಿ ಆಗ್ತದೆ. ಅದಕ್ಕಾಗಿ ವಾಕಥಾನ್ ಮಾಡ್ರಿ. ಆ ನಂತರ ಇದು ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದು ಅಲ್ಲದೆ ಇನ್ನು ನಮ್ಮ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವಿ ಮಾಡಿರುವಂತಹ ವೈದ್ಯರುಗಳನ್ನ ಕರೆಸಿ ಸನ್ಮಾನ ಮಾಡ್ತೀವಿ ನಾವು. ಅದು ನಮ್ಗೆ ಖುಷಿ. ಈ ಮುಂದೆ ಬರುವಂತಹ ಜನರೇಷನ್ಗೆ ಅವರಿಗೆ ಅವ್ರ ಇನ್ಸ್ಪಿರೇಷನ್ ಆಗ್ಬೇಕು. ಈಗ 50 ವರ್ಷ 60 ವರ್ಷ ಆಗಿರ್ತೈತಿ. ಅಂತಹ ವ್ಯಕ್ತಿಗಳು ತಮ್ಮ ಈ ಅನಸ್ತೇಶಿಯಾ ಅರವಳಿಕೆಯಲ್ಲಿ 20 ವರ್ಷ 30 ವರ್ಷ ಸರ್ವಿಸ್ ಕೊಟ್ಟಿರ್ತಾರೆ. ನಮ್ಮ KLL ಇರಬಹುದು, ಬೆಳಗಾಂದಲ್ಲಿ ಇರಬಹುದು, ಕರ್ನಾಟಕ ಇರಬಹುದು, ಇಡೀ ಭಾರತ ದೇಶದಲ್ಲಿ ಇರಬಹುದು. ಅಂತಹ ವ್ಯಕ್ತಿಗಳು ಏನದಾವ ಅಂತವ್ರನ್ನೆಲ್ಲ ಕರೆದು ಕಾರ್ಯಕ್ರಮಗಳನ್ನ ಮಾಡಿ ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ. ಹಿಂಗ ಮಾಡೋದ್ರಿಂದ ಅದು ನಮಗ್ ಖುಷಿ. ಅದು ಮುಂದಿನ ಜನರೇಷನ್ಗೂ ಬರಲಿ ಅನ್ನುವಂತ ಆ ಪ್ರೋಗ್ರಾಮ್ನ ಮಾಡ್ತಾ ಇದೀವಿ. ನಾಳೆ ನಾವು ವಿಶ್ವ ಅರಿಬಳಕೆ ದಿನದಿಂದ ಈ KLL ಆಸ್ಪತ್ರೆಯಲ್ಲಿ ಪೋಸ್ಟರ್ ಕಾಂಪಿಟೇಷನ್ ಅಂತ ಮಾಡಿದೀವಿ. ಅಂದ್ರೆ ಕೆಲವೊಂದು ಕಾಂಪ್ಲಿಕೇಟೆಡ್ ಕೇಸಸ್ ಏನ್ ನಾವು ಆಪರೇಷನ್ ಮಾಡಿರ್ತೀವಿ, ಚಾಲೆಂಜಿಂಗ್ ಕೇಸಸ್, ಅವನು ವಿದ್ಯಾರ್ಥಿಗಳ ಕಡೆಯಿಂದ ಹೆಂಗ ನಾವು ಮಾಡಿದ್ವಿ, ಸಕ್ಸಸ್ಫುಲ್ ಹೆಂಗ್ ಮ್ಯಾನೇಜ್ ಮಾಡಿದ್ವಿ, ಅದನ್ನೆಲ್ಲ ಡಿಸ್ಪ್ಲೇ ಮಾಡಿ ಜನ ನೋಡ್ಲಿ ತಿಳ್ಕೊಳ್ಳಿ ಅಂತ ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾ ಇದೀವಿ KLL. ಅದರ ಜೊತೆಲಿ ಒಂದು ಸಣ್ಣ ಕಾರ್ಯಕ್ರಮ ಆಯೋಜಿಸಿಕೊಂಡು ಅದನ್ನ ಎಲ್ಲಾ ಜನಕ್ಕೆ ಮುಟ್ಲಿ ಅಂತ ಮಾಡಿದ್ವಿ. ಹೋದ ವರ್ಷ ನಾವೇನ್ ಮಾಡಿದ್ವಿ, ಯಾರು ಅನಸ್ತೇಶಿಯಾ ತಗೊಂಡಿರ್ತಾರ ರೋಗಿಗಳು, ನಿಮ್ಮ ಅನುಭವ ಏನು ಅನ್ನೋದನ್ನ ಬಂದು ನೀವು ಮಾತಾಡ್ರಿ ನಮ್ಮ ಜೋಡಿ. ಅದು ಬಹಳ ಒಳ್ಳೆಯ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅಂದ್ರೆ ಅವರ ಅನುಭವ ಚಲೋ ಇತ್ತು. ಅದನ್ನು ಮತ್ತೊಬ್ಬರಿಗೆ ಹೇಳಿ ಒಂದೇ ಅಂದ್ರೆ ನಾ ಹೇಳೋದಂದ್ರೆ ಆ ಹೆದರಿಕೆಯಿಂದ ಹೊರಗೆ ಬರಲಿ. ಏನಪ್ಪಾ ನಾ ಅನಸ್ತೇಶಿಯಾ ತಗೊಂಡೆ ನಾ ಹೊಳೆ ಬರ್ತೀನಿ ಇಲ್ಲೋ, ಅದು ಮೊದಲೇ ತಿಳಿಯಾಗಿ ಹೋಗ್ಲಿ ಅನ್ನುವಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಈಗ ಅದು ಬಹಳ ಒಳ್ಳೆಯದಾಗಿತ್ತಾ ಇದೆ. ಎಲ್ಲರೂ ಬಹಳ ಪಾಸಿಟಿವ್ ಅಪ್ರೋಚ್ ನಿಂದ ಬರ್ತಾ ಇದ್ದಾರೆ, ತಮ್ಮ ಅನುಭವಗಳನ್ನ ಹಂಚ್ಕೊಂತಾ ಇದ್ದಾರೆ. ಇದು ರಿಯಲಿ ನಮ್ಮೆಲ್ಲರಿಗೂ ಖುಷಿ ಕೊಡುವಂತ ವಿಷಯ. ಆಸ್ಪತ್ರೆ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ. ಅದಕ್ಕಿಂತ ಮುಂಚೆ ಜನರಲ್, ರೀಜನಲ್, ಲೋಕಲ್ ಅನಸ್ತೇಶಿಯಾ ಬಗ್ಗೆ ಸಮರೈಸ್ಡ್ ವರ್ಜನ್ ಹೇಳ್ಬೋದಾ? ಅದನ್ನ ನಾ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ. ಜನರಲ್ ಅನಸ್ತೇಶಿಯಾ ಅಂತಂದ್ರೆ ನಾವು ಅನಸ್ತೇಶಿಯಾ ಔಷಧವನ್ನು ಕೊಟ್ಟ ನಂತರ ವ್ಯಕ್ತಿ ಸಂಪೂರ್ಣವಾಗಿ ಪ್ರಜ್ಞೆಯನ್ನು ತಪ್ಪಿಸುವಂತಾನೆ. ಅವನಿಗೇನು ಗೊತ್ತಿರಲ್ಲ, ದೇಹದ್ದು ಸರ್ಜರಿ ಮಾಡೋದು ಗೊತ್ತಿರಲ್ಲ, ನೋವು ಇರಲ್ಲ, ಏನೂ ಇರಲ್ಲ. ಅದು ಸಂಪೂರ್ಣ ಅನಸ್ತೇಶಿಯಾ. ಅದಕ್ಕೆ ಜನರಲ್ ಅನಸ್ತೇಶಿಯಾ. ರೀಜನಲ್ ಅನಸ್ತೇಶಿಯಾ ಅಂತಂದ್ರೆ ಒಂದು ಪಾರ್ಟ್, ಕೈ ಅಂದ್ರೆ ಕೈಯಲ್ಲಿ ಏನಾದರೂ ಆಪರೇಷನ್ ಅಷ್ಟೇ ಅನಸ್ತೇಶಿಯಾ ಆಗಿರುತ್ತೆ, ಉಳಿದ ಕಡೆ ಸಂಪೂರ್ಣವಾಗಿ ಹೆಸರಿರ್ತಾನೆ. ಅಥವಾ ಕಾಲ್ನಲ್ಲಿ ಮಾಡೋದಿತ್ತು, ಕಾಲ್ ಅಷ್ಟೇ ಹೋಗಿ ಜೂಮ್ ಹಿಡಿದಿರ್ತೈತೆ, ನೋವಾಗಿರಲ್ಲ,
ಅಥವಾ ಬೆನ್ನಿನಿಂದ ಕೆಳಗೆ ಅದಷ್ಟೇ ಹೋಗುತ್ತೆ. ಅಂದ್ರೆ ಕೆಲವೊಂದು ಪಾರ್ಟಿಗೆ ಏನು ಕೊಡ್ತೀವಲ್ಲ ಅದಕ್ಕೆ ರೀಜನಲ್ ಅನಸ್ತೇಷಿಯಾ ಅಂತ ಹೇಳಿ. ಅದು ಪಾಪ್ಯುಲರ್ ಆಗಿ ಹೇಳೋದಪ್ಪ ಅಂದ್ರೆ ಸ್ಪೈನಲ್ ಅನಸ್ತೇಷಿಯಾ, ಎಪಿಡೋರಲ್ ಅನಸ್ತೇಷಿಯಾ ಅಂತ ನಾವು ಹೇಳ್ಬೋದು ಅಷ್ಟೇ. ಅದು ಲೋಕಲ್ ಅನಸ್ತೇಷಿಯಾ ಅಂದ್ರೆ ಇನ್ನೂ ಸಣ್ಣ ಸಣ್ಣ ಪಾರ್ಟ್, ಅಂದ್ರೆ ಒಂದು ಕಿರುಬೆರಳೆ ಕೊಡಬಹುದು, ಹೆಬ್ಬೆರಳೆ ಕೊಡಬಹುದು, ಹಲ್ಲು ತೆಗೆಯೋದಾಗಿರ್ಬಹುದು, ಅಥವಾ ಕಣ್ಣಿಗೆ ಕೆಟ್ರಾಕ್ಟ್ ಅಂತೀವಿ ನಾವು, ಸಾಮಾನ್ಯವಾಗಿ ಕೆಟ್ರಾಕ್ಟ್ ಅಂತ ಇರ್ತಾವ ಅಲ್ಲಿ ಕೊಡೋದು. ಆ ನಂತರ ಏನು ಈ ಸಣ್ಣ ಸಣ್ಣ ಗಂಟೆ ಇದ್ದಿರ್ತಾವ, ಲೈಪೋಮಾ ಅಂತ ಹೇಳ್ತೀವಿ, ಮೈಮ್ಯಾಗೋ ಕೈಯಲ್ಲಿಯೋ ಅಂತಲ್ಲಿದ್ದಾಗ ದೊಡ್ಡ ಆಪರೇಷನ್ ಅಲ್ಲ, ಅದು ಸಣ್ಣ ಆಪರೇಷನ್ ಅಂತ. ಅವತ್ತಿನಲ್ಲಿ 1 ಅಥವಾ 2 ml ನಾವು ಜೈಲಕ್ಕೇನು ಅದಷ್ಟೇ ಕೊಟ್ಬಿಟ್ಟು 1 ತಾಸಿನಲ್ಲಿ ಸಂಪೂರ್ಣವಾಗಿ ನಾರ್ಮಲ್ ಪೇನ್ ಹೋಗಿ ಬರುತ್ತೆ. ಅದಕ್ಕೆ ಲೋಕಲ್ ಅನಸ್ತೇಷಿಯಾ. ಇನ್ನೂ ಒಂದೇನಂದ್ರೆ ಟ್ಯುಬೆಕ್ಟಮಿ, ಬಹಳ ಕಾಮನ್. ಈ ಟ್ಯುಬೆಕ್ಟಮಿ ಅಂತ ಆಪರೇಷನ್ ಮಾಡ್ತಾರ ಯಾರು ಸ್ತ್ರೀ ರೋಗ ತಜ್ಞರು, ಅದಕ್ಕೂ ನಾವು ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ. ಏನು ಒರಿಜಿನಲ್ ಸ್ಪೈನಲ್ ಕೊಡೋ ಅವಶ್ಯಕತೆ ಇಲ್ಲ. ಲೋಕಲ್ ಅನಸ್ತೇಷಿಯಾ ಕೊಟ್ಕೊಂಡು ಮಕ್ಕಳಾಗಲಾರ್ದಂತ ಆಪರೇಷನ್ ಟ್ಯುಬೆಕ್ಟಮಿ ಅದನ್ನು ಲೋಕಲ್ ನಲ್ಲಿ ಮಾಡಬಹುದು. ಸ್ನೇಹಿತರೆ, ಇದು ವರ್ಲ್ಡ್ ಅನಸ್ತೇಷಿಯಾ ಡೇ ಕುರಿತು ವಿಶೇಷ ಮಾರ್ಗದರ್ಶನ ಕಾರ್ಯಕ್ರಮ. ಇವತ್ತಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕುರೆ ಆಸ್ಪತ್ರೆ ಬೆಳಗಾವಿಯ ಪ್ರೊಫೆಸರ್ ಆಫ್ ಅನಸ್ತೇಷಿಯಾ ಡಾಕ್ಟರ್ ಮಲ್ಲಿಕಾರ್ಜುನ್ ಧೊರೆಗೋಳ್ ಅವರು. ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಕೇಳುಗರಲ್ಲಿ ವಿದ್ಯಾರ್ಥಿನಿಯರು ಇದ್ದೇ ಇರ್ತಾರೆ, ಅವರಿಗೆ ಅನಸ್ತೇಷಿಯಾಲಜಿಸ್ಟ್ ಆಗ್ಬೇಕಂದ್ರೆ ಏನಿದೆ, ಹೌ ಡು ದೇ ಕಮ್ ಟು ದಿಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಅನಸ್ತೇಷಿಯಾಲಜಿಸ್ಟ್ ಆಗ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಅವರು MBBS ಮುಗಿಸಲೇಬೇಕು. ಬೇಸಿಕ್ ಕ್ರೈಟೀರಿಯಾ ಮುಗಿದ ನಂತರ ನಾವು ವೈದ್ಯಕೀಯ ಅನುಭವಿ ಪ್ರೊಫೆಸರೇ ಇರ್ಬೋದು, ಸಹ ಪ್ರೊಫೆಸರ್ಗಳೇ ಇರ್ಬೋದು, ಅಧ್ಯಾಪಕರೇ ಇರ್ಬೋದು, ಮುಖ್ಯವಾಗಿ ಅವರ ಅಭಿರುಚಿ ಬಹಳ ಮುಖ್ಯ. ನಾನು ಅನಸ್ತೇಷಿಯಾ ಮಾಡಬೇಕನ್ನುವಂಥ ಅಭಿರುಚಿ ಬಹಳ ಮುಖ್ಯ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾ ಹೇಳ್ಬೇಕಪ್ಪ ಅಂದ್ರೆ ನನ್ನ ಅನುಭವದಿಂದ ಮೊದಲೇನಂತಿದ್ರು, ಅನಸ್ತೇಷಿಯಾ ಅಂದ್ರೆ ಬ್ಯಾಡ್ರಪ್ಪ, ಯಾವುದೂ ಸಿಕ್ಕಿಲ್ಲ ಅನಸ್ತೇಷಿಯಾಕ್ ಬರ್ತೀವಿ ಅನ್ನುವಂತಹ ಅಭಿರುಚಿ ವೈದ್ಯರಲ್ಲಿ ಇತ್ತು. ಈಗ ಹಂಗಿಲ್ಲ. ಈಗ ಕೆಲವೊಂದು ವಿದ್ಯಾರ್ಥಿಗಳು MBBS ಮುಗಿದ ನಂತರ ನಾ ಅನಸ್ತೇಷಿಯಾನ ಮಾಡ್ತೀನಿ ಸರ್ ಅಂತ ಈಗ ಬರ್ತಾ ಇದ್ದಾರೆ. ಈ 10 ವರ್ಷದಿಂದ ನನ್ನ ಅನುಭವ ಪ್ರಕಾರ ಪ್ರತಿ ವರ್ಷ ಏನಿಲ್ಲ ಅಂತಂದ್ರೆ 20 ವಿದ್ಯಾರ್ಥಿಗಳನ್ನ ನಮ್ಮ KLE ಆಸ್ಪತ್ರೆ ಅನಸ್ತೇಷಿಯಾ ವಿಭಾಗದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಗಳು ತಗೊಂತೀವಿ. ಅದು ಕ್ಯೂ ವೇಟಿಂಗ್ ಇದೆ. ಈಗ ಮೊಟ್ಟ ಮೊದಲನೇದಾಗಿ 2-3 ಮಂದಿ ಬರ್ತಿದ್ರು, ಆ ನಂತರ 5 ಜನ ಬರಾಕತ್ತಿದ್ರು. ಈಗ ವೇಟಿಂಗ್ ನಲ್ಲಿ, ಸರ್ ನಾ ನೆಕ್ಸ್ಟ್ ಇಯರ್ ಈ ವರ್ಷ ಆಗ್ಲಿಕ್ಕೆ ಚಿಂತಿಲ್ಲ, ನೆಕ್ಸ್ಟ್ ಇಯರ್ ಬರ್ತೀನಿ ಅಂದ್ರ ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ವಿದ್ಯಾರ್ಥಿಗಳಿಗೂ ಸಹ ಈ ಅನಸ್ತೇಷಿಯಾದು ಎಷ್ಟು ಮುಖ್ಯ, ಅವ್ರ ಫ್ಯೂಚರ್ ಏನು, ಅದು ಬಹಳ ಮುಖ್ಯ. ಈಗ ಬೇರೆ ಸ್ಪೆಷಾಲಿಟಿ ಹಿಂಗಾಗಿದೆಯಲ್ಲ ಸಿಟಿಯಲ್ಲಿ, ತಮ್ಗೆಲ್ಲ ಗೊತ್ತಿದೆ, ಸ್ಯಾಚುರೇಟ್ ಭಾಳ ಆಗಿಬಿಟ್ಟಿದ್ದಾರೆ ಡಾಕ್ಟರ್. ಒಂದೊಂದು ಗಲ್ಲಿಗೆ ಒಬ್ಬೊಬ್ಬರು ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಇನ್ನೂ ಅನಸ್ತಟಿಸ್ಟಿಗೆ ಬಹಳ ಬಹಳ ಸ್ಕೋಪ್ ಇದೆ. ಹಿಂಗಾಗಿ ಈ MBBS ಮುಗಿದಂತ ಡಾಕ್ಟರ್ಗಳು ಅನಸ್ತೇಷಿಯಾಕ್ ಬರುವಂತ ಡಾಕ್ಟರ್ಗಳು ಬಹಳ ಆಗ್ತಾ ಇದೆ. ಇದು ಒಳ್ಳೆಯ ಮೂಮೆಂಟ್ ಅಂತ ನಾ ಹೇಳ. ಆಸ್ಪತ್ರೆ ಬಗ್ಗೆ ಡಾಕ್ಟರ್ ಸರ್, ಈಗ KLE ಡಾಕ್ಟರ್ ಪ್ರಭಾಕರ್ ಕುರೆ ಆಸ್ಪತ್ರೆ ಬೆಳಗಾವಿಯಲ್ಲಿರೋ ವಿತ್ ರೆಸ್ಪೆಕ್ಟ್ ಟು ಅನಸ್ತೇಷಿಯಾ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆಮೇಲೆ ಇದು ಏನಂತಾರೆ ಟೆಕ್ನಾಲಜಿ ಬಗ್ಗೆ ಆಲ್ರೆಡಿ ಅಂತ ತಿಳಿಸಿದ್ರ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ತಿಳಿಸಿ. ನಮ್ಮ KLE ಆಸ್ಪತ್ರೆಯ ಮುಖ್ಯವಾಗಿ ನಮ್ಮ ಆಪರೇಷನ್ ಥಿಯೇಟರ್ ಅಂತ ಹೇಳ್ತಾ ಇದ್ದೇವೆ ನಾವು. 38 ಆಪರೇಷನ್ ಥಿಯೇಟರ್ ಇದೆ ನಮ್ಮ KLE ಆಸ್ಪತ್ರೆಯಲ್ಲಿ. 38 ಆಪರೇಷನ್ ಥಿಯೇಟರ್ ನಾವೇನ್ ಮಾಡಿದೀವಿ ಅಂದ್ರೆ ಒಂದೊಂದು ಫ್ಲೋರ್ ನಲ್ಲಿ ಒಂದೊಂದು ಭಾಗವನ್ನು ಮಾಡಿದೀವಿ. G+1 ಹೈಟೆಕ್ ಆಪರೇಷನ್ ಥಿಯೇಟರ್ ಅಂದ್ರೆ ಅಲ್ಲಿ ಈ ರೋಗಿಗಳು ಹಾರ್ಟ್ ಆಪರೇಷನ್ ಇವೆಲ್ಲ ಕಾಂಪ್ಲಿಕೇಟೆಡ್ ಆಗಿರುವಂತಹ ಆಪರೇಷನ್ಸ್, ಅದು ಒಂದು 3 ಆಪರೇಷನ್ ಥಿಯೇಟರ್ ಇದೆ. ಬ್ರೈನ್ ಆಪರೇಷನ್ ಥಿಯೇಟರ್, ಮಾಡ್ಯುಲಾರ್ ಆಪರೇಷನ್ ಥಿಯೇಟರ್ ಅಂತ ಹೇಳ್ತೀವಿ, ಅವು ಬಹಳ ಕಾಂಪ್ಲಿಕೇಟೆಡ್ ಆಪರೇಷನ್, ಅವು 3 ಆಪರೇಷನ್ ಥಿಯೇಟರ್ ಇದಾವೆ. ಚಿಕ್ಕ ಮಕ್ಕಳು ನವಜಾತ ಶಿಶುಗಳಿಗಾಗಿ ಬಹಳ ಮುಖ್ಯವಾದಂತ 2 ಆಪರೇಷನ್ ಥಿಯೇಟರ್ ಇದೆ. ಆ ನಂತರ ಕ್ಲೆಪ್ ಲಿಪ್ ಅಂಡ್ ಪ್ಯಾಲೆಟ್, ಸೀಳು ತುಟಿ, ಅವು ನಮ್ಮ KLE ಆಸ್ಪತ್ರೆಯಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀವಿ. ಅದು 20 ವರ್ಷಗಳಿಂದ ನಡೀತಾ ಇದೆ. ಅಂತಹ ಮಕ್ಕಳಿಗೆ ಸ್ಪೆಷಲ್ ಆಗಿ ನಾವು ಅನಸ್ತೇಷಿಯಾ ಕೊಡಬೇಕು. ಅದು 1-2 ಆಪರೇಷನ್ ಥಿಯೇಟರ್ ಇದೆ. ಆ ನಂತರ ನಾವು ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್, ಈ ಹೇಗೆ ಮೊದಲು ಓನ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತಿದ್ವಿ ರೀ, ಆಪರೇಷನ್ ಏನಂತಾರೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬರೀ ಕಿಡ್ನಿ, ಈಗ ಹಂಗಿಲ್ಲ. ಪ್ರತಿಯೊಂದು ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲದೆ ನಮ್ಗೆ ಏನಂತಾರ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದೀವಿ ನಾವು. ಬ್ರೈನ್ ಮೀನ್ಸ್ ಬ್ರೈನ್ ಡೆಡ್ ಪೇಷಂಟ್ ನಿಂದ ಬೇರೆ ಬೇರೆ ಆರ್ಗನ್ ತಗೊಂಡು, ಅಂದ್ರೆ ಅವರು ಪೇಷಂಟ್ ರಿಲೇಟಿವ್ ಕನ್ಸೆಂಟ್ ಕೊಟ್ಟನಂತ ಆ ವ್ಯಕ್ತಿಯಿಂದ ನಾವು ಆರ್ಗನ್ಗಳನ್ನ ತಗೊಂಡು ಹಾರ್ಟ್ ಸಹ ನಮ್ಮಲ್ಲಿ ಮಾಡಿದ್ವಿ. 12 ಸಕ್ಸಸ್ಫುಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ನಮ್ಮ KLE. 18 ಲಿವರ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗಿದೆ. ಕಿಡ್ನಿ ಆಲ್ಮೋಸ್ಟ್ 140ರಿಂದ 145 ಸಕ್ಸಸ್ಫುಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಇದು ನಿಜವಾಗ್ಲೂ ಬಹಳ ಖುಷಿ ತರುವಂತಹ ವಿಷಯ. ಇಷ್ಟೇ ಅಲ್ಲದೆ ನಮ್ಮಲ್ಲಿ ರೋಬೋಟಿಕ್ ಈ ಜಸ್ಟ್ 1.5 ವರ್ಷದಿಂದ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ
ಅದನ್ನ ನಾವು ಇನ್ಸ್ಟಾಲ್ ಮಾಡಿದೀವಿ. ಅಲ್ಲಿ ರೋಬೋಟಿಕ್ ಸರ್ಜರೀಸ್ ಎಲ್ಲ ಕಡೆ ಮಾಡ್ತಾ ಇದೀವಿ. ಬಟ್ ಈ ರೋಬೋಟಿಕ್ ಸರ್ಜರಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ, ಸ್ಪೆಷಲಿ ಕ್ಯಾನ್ಸರ್ ಸರ್ಜರಿಯಲ್ಲಿ ಬಹಳ ಮಹತ್ವ ಕೊಟ್ಟಿದೆ. ಯಾಕಂದ್ರೆ ಕೆಲವೊಮ್ಮೆ ಕ್ಯಾನ್ಸರ್ ಅನ್ನುವಂತ ರೋಗ ಎಲ್ಲ ಆರ್ಗನ್ಗಳಿಗೆ ಸ್ಪ್ರೆಡ್ ಆಗಿರುತ್ತೆ. ಅದಕ್ಕೆ ಔಟ್ಕಮ್ ಬಹಳ ಸೇಫ್ ಆಗಿ ಯಾವುದನ್ನು ತೆಗಿಬೇಕು, ಎಷ್ಟು ತೆಗಿಬೇಕು ಅನ್ನೋದು ಬಹಳ ಪ್ರಿಸೈಸ್ ಆಗಿ ಅದು ಡೈರೆಕ್ಷನ್ ಕೊಡುತ್ತೆ. ಎಷ್ಟೇ ರೋಬೋಟಿಕ್ ಸರ್ಜರಿ ಇದೆ ಅಂದ್ರೆ ಒಂದು ನನ್ನ ಅನುಭವದಿಂದ ಹೇಳೋದಂದ್ರೆ ಆ ರೋಬೋಟಿಕ್ ಸರ್ಜರಿ ಮಾಡುವಂತಹ ಸರ್ಜನ್ ಬಹಳ ಮುಖ್ಯ. ಯಾಕಂದ್ರೆ ಅವರ ಬ್ರೈನ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಅದಕ್ಕೆ ರೋಬೋಗೆ ಇನ್ಸ್ಟ್ರಕ್ಷನ್ ಕೊಡ್ಲೇಬೇಕಾಗತ್ತೆ. ಸ್ವಲ್ಪ ಸಮಯ ಹೆಚ್ಚಾಗಬಹುದು, 3 hours ಆಗಲ್ಲಿ 4 ತಾಸು ಆಗ್ಬಹುದು, 5 ತಾಸು ಆಗ್ಬೋದು. ಸಕ್ಸಸ್ ರೇಟ್ ಮಾತ್ರ ಬಹಳ ಚೆನ್ನಾಗಿರುತ್ತೆ. ಹಿಂಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ರೋಬೋಟಿಕ್ ಪ್ರೊವಿಷನ್ ಇದೆ. ಆ ನಂತರ ನಮ್ಮ ಅನಸ್ತೇಷಾ ಬಗ್ಗೆ ಹೇಳೋದಪ್ಪ ಅಂದ್ರೆ ಸಾಕಷ್ಟು ಡೆವಲಪ್ಮೆಂಟ್. ಮೊದಲು ಬರೀ ಅನಸ್ತೇಷಾ ಬಾಯ್ಲ್ಸ್ ಮಷಿನ್ ಅಂತ, ಈಗ ನಾವು ಅನಸ್ತೇಷಾ ವರ್ಕ್ ಸ್ಟೇಷನ್ ಅಂದ್ರೆ ನಾವು ಏನು ಔಷಧ ಕೊಡ್ತೀವಿ, ಅದು ಎಷ್ಟು ಕೊಡ್ತಾ ಇದ್ದೀವಿ, ಅದು ಹೇಗೆ ಹೋಗ್ತಾ ಇದೆ, ಹೆಚ್ಚಿದೆಯಾ ಕಡಿಮೆ ಇದೆಯಾ, ಪ್ರತಿಯೊಂದು ಮಾನಿಟರ್ ಮಾಡುವಂತ ವರ್ಕ್ ಸ್ಟೇಷನ್ ಅದರಲ್ಲಿ. ಅದು ಅಲ್ಲದೆ ಈಗ ಪೋಸ್ಟ್ ಕೋವಿಡ್ ಎಲ್ಲರಿಗೂ ತಮಗೆ ಗೊತ್ತು, ಆಕ್ಸಿಜನ್ ಸ್ಯಾಚುರೇಷನ್. ಸೊ ಅದು ಬಹಳ 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 ಮುಖ್ಯ. ಎಲ್ಲರಿಗೂ ಏನಾದ್ರೂ ಸಮಸ್ಯೆ ಆಗಿ ಕಾಂಪ್ಲಿಕೇಶನ್ ಆಗಿ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆತಪ್ಪ ಅಂದ್ರೆ ಬ್ರೈನ್ ನಿಂದ ಕೆಲವೊಂದು ವ್ಯಕ್ತಿಗಳು ಅನಸ್ತೇಷಿಯಾದಿಂದ ಹೊರಗೆ ಬರಲ್ಲ, ಹೈಪಾಕ್ಸಿಕ್ ಡ್ಯಾಮೇಜ್ ಅಂತಾರೆ. ಅದನ್ನ ಆಗದೇ ಆಗಿ ನೋಡಿಕೊಳ್ಳುವಂತಹ ಕಂಟಿನ್ಯೂಸ್ ಮಾನಿಟರಿಂಗ್ ಅನ್ನುವಂತ ಸ್ಯಾಚುರೇಷನ್ ಪ್ರೋಬ್ ಪ್ರತಿಯೊಂದು ವ್ಯಕ್ತಿಗಳಿಗೆ ನಾವು ಫಿಂಗರ್ಗೆ ಹಾಕೊಂಡು 24/7 ನನ್ನ ಸರ್ಜರಿ ಮುಗಿಯುವವರೆಗೆ ಅದನ್ನು ಮಾನಿಟರ್ ಮಾಡ್ತೀವಿ. ಹಾರ್ಟ್ ಆಪರೇಷನ್ ಮಾಡುವುದಾಗಲಿ ಅಥವಾ ಯಾವುದೇ ಆಪರೇಷನ್ ಮಾನಿಟರ್ ಮಾಡೋದಾಗಲಿ, ECG ಕಂಟಿನ್ಯೂಸ್ ECG ಮಾನಿಟರ್ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗೋದ್ರಿಂದ ಒಂದು ನಾ ಹೇಳೋದಂದ್ರೆ ಅನಸ್ತೇಷಿಯಾ ಹಾಗೂ ಸರ್ಜರಿ ಬಹಳ ಸೇಫು. ನಾವು ಅನಸ್ತೇಷಿಯಾಕ ಹೋಗಬಾರದು, ಸರ್ಜರಿಗೆ ಹೋಗಬಾರದು ಅನ್ನುವಂತ ಹೆದರಿಕೆಯಿಂದ ಮೊದಲು ಹೊರಗೆ ಬರ್ರಿ ಅನ್ನುವಂತ ಕೊನೆಯದಾದಂತ ಮಾತನ್ನ ಹೇಳ್ತೇನೆ ನಾನು. ಸ್ನೇಹಿತರೆ, ಇದಾಗಿತ್ತು ವರ್ಲ್ಡ್ ಅನಸ್ತೇಷಿಯಾ ಡೇ, ವಿಶ್ವ ಅರಿವಳಿಕೆ ದಿನದ ಕುರಿತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟ KLE ಡಾಕ್ಟರ್ ಪ್ರಭಾಕರ್ ಗೊರೆ, ಆಸ್ಪತ್ರೆ ಬೆಳಗಾವಿಯ ಪ್ರೊಫೆಸರ್ ಆಫ್ ಅನಸ್ತೇಷಿಯಾ ಡಾಕ್ಟರ್ ಮಲ್ಲಿಕಾರ್ಜುನ್ ದೊರೆಗೋಳ್ ಅವರು. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೇಳುಗರಿಗೆ ನಾನು ಏನ್ ಹೇಳ್ಬೇಕಪ್ಪ ಅಂದ್ರೆ ಮುಖ್ಯವಾಗಿ ವಿಶ್ವ ಅರಿವಳಿಕೆ ದಿನದ ಶುಭಾಶಯಗಳನ್ನ ಹೇಳ್ತಾ, ನಾವು ಜೀವನದಲ್ಲಿ ಒಂದು ಬಾರಿ ಆದರೂ ಸಹ ಒಂದು ಜೀವವನ್ನು ಉಳಿಸ್ತೀನಿ ಅನ್ನುವಂತಹ ಸಂಕಲ್ಪವನ್ನು ತೊಡ್ಕೋರಿ. ಇದನ್ನ CPR ತಮ್ಮಲ್ಲಿ ಕಲ್ಕೋರಿ. ನಿಮಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಬೇಕಪ್ಪ ಅಂದ್ರೆ ನಮ್ಮ KLE ಆಸ್ಪತ್ರೆಗೆ ಬರ್ರಿ, ನಮ್ಮ ಅರಿವಳಿಕೆ ವಿಭಾಗಕ್ಕೆ ಬರ್ರಿ. ನಾವು ಯಾವಾಗಲೂ ನಿಮಗೆ ನಾವು ಇದನ್ನು ಟ್ರೈನಿಂಗ್ ಕೊಡ್ತೀವಿ ಅಂತ ನಾ ಹೇಳ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ತಮಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.